ಅಧ್ಯಾಯ 3 ಶ್ಲೋಕ 10. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ. ಸಹ ಯಜ್ಞಾಃ ಇದೆ, ವಿಸರ್ಗ ಆದ ನಂತರ ಪಾಕ್ಷ ಬರೋದ್ರಿಂದ ಫಕಾರವನ್ನು ಹೇಳ್ತೇವೆ. ಸಹ ಯಜ್ಞಾಃ ಎಫ್ ಅಂತ ಹೇಳಬೇಕು. ಪ್ರಜಾ ಸೃಷ್ಟ್ವಾ, ವಿಸರ್ಗ ಆದ ನಂತರ ಸಾಕ್ಷ ಬರೋದ್ರಿಂದ ಸಾಕ್ಷರವನ್ನು ಸ್ಟ್ರೆಸ್ ಮಾಡಿ ಹೇಳ್ತೀವಿ. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ. ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ. ಪ್ರಸವಿಷ್ಯಧ್ವಂ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ಏಷವೋಸ್ತ್ವಿಷ್ಟ ಕಾಮಧುಕ್. ಹೇಳಿಕೊಡುವುದನ್ನು ಅನುಸರಿಸಿ. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ. ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ. ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ಏಷವೋಸ್ತ್ವಿಷ್ಟ ಕಾಮಧುಕ್. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಪೂರ್ವದಲ್ಲಿ ಪ್ರಜಾಪತಿ ಯಜ್ಞಗಳೊಡನೆ ಪ್ರಜೆಗಳನ್ನು ಸೃಷ್ಟಿಸಿ, ಇದರಿಂದ ನೀವು ಅಭಿವೃದ್ಧಿಯನ್ನ ಹೊಂದಿ, ಇದು ನಿಮಗೆ ಇಷ್ಟವನ್ನು ಕೊಡುವ ಕಾಮಧೇನುವಾಗಲಿ ಎಂದನು. ಪೂರ್ವದಲ್ಲಿ ಅಂದರೆ ಸೃಷ್ಟಿಯ ಆದಿಯಲ್ಲಿ ಹಲವಾರು ಸೃಷ್ಟಿಗಳು ಹಿಂದೆ ಆಗಿವೆ, ಹಲವು ಸೃಷ್ಟಿಗಳು ಮುಂದೆ ಆಗುವುದರಲ್ಲಿವೆ. ಸೃಷ್ಟಿ ಎನ್ನುವುದು ಸಾಗರದಲ್ಲಿ ಏಳುವ ಒಂದು ಅಲೆಯಂತೆ, ಬೀಳುತ್ತೆ ಏಳುತ್ತೆ. ಅದರಂತೆಯೇ ನಾವಿರುವ ಈ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಜಾಪತಿ ಅಂದರೆ ಭಗವಂತನು ಪ್ರಜೆಗಳನ್ನು ಸೃಷ್ಟಿ ಮಾಡಿದಾಗ ಜೊತೆ ಜೊತೆಯಲ್ಲಿಯೇ ಯಜ್ಞವನ್ನು ಸೃಷ್ಟಿ ಮಾಡಿದನು. ಈ ಯಜ್ಞದ ಕಲ್ಪನೆ ಮನುಷ್ಯರ ಅನುಭವಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಈ ಭೂಮಿಗೆ ಮಾತ್ರ ಸೀಮಿತವಾದದ್ದಲ್ಲ. ಇದಕ್ಕೊಂದು ವಿಶ್ವವ್ಯಾಪಿ ಆಯಾಮ ಇದೆ. ಇಡೀ ವಿಶ್ವದ ಸುವ್ಯವಸ್ಥೆಯೇ ಈ ಯಜ್ಞದ ಕಲ್ಪನೆಯ ಮೇಲೆ ನಿಂತಿದೆ. ವಿಶ್ವದಲ್ಲಿ ಎಲ್ಲೆಲ್ಲೂ ಈ ಕೊಡು ಮತ್ತು ತೆಗೆದುಕೊಳ್ಳುವಿಕೆಯು ನಡೆಯುತ್ತಾ ಇದೆ. ಈ ಅಚ್ಚರಿಯ ಚಿಂತನಾಲಹರಿಯನ್ನ ವೇದಾಂತದಲ್ಲೂ ಗೀತೆಯಲ್ಲೂ ನೋಡಬಹುದು. ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಕೊಡು, ಅದರಿಂದ ನಿನಗೆ ಅತ್ಯಂತ ಒಳ್ಳೆಯದೇ ಸಿಕ್ಕೀತು. ವಿಶ್ವದಲ್ಲಿ ಒಂದು ಏಕತೆ ಇದೆ. ಪ್ರತಿಯೊಂದೂ ಇನ್ನೆಲ್ಲವುಗಳ ಜೊತೆಗೆ ಸಂಬಂಧಪಟ್ಟಿವೆ. ಯಾವುದಕ್ಕೂ ಸಂಬಂಧಿಸದೇ ಇರುವ ಯಾವುದೂ ಇಲ್ಲ. ಸೃಷ್ಟಿಕರ್ತನು ಪಂಚಭೂತಗಳಿಂದ ಕೂಡಿದ ವಿಶ್ವವನ್ನು ಸೃಷ್ಟಿಸಿದಾಗ ಮಾನವನಿಗಾಗಿ, ಅವನು ತನ್ನ ಸಾಧನೆಯ ಮೂಲಕ ವಿಕಸಿಸುವುದಕ್ಕಾಗಿ ಸಮರ್ಪಣಾ ಮನೋಭಾವದಿಂದ ಮಾಡುವ ಕರ್ಮ ರೀತಿಯನ್ನ ಅಂದರೆ ಯಜ್ಞವನ್ನ ಕೊಟ್ಟಿದ್ದಾನೆ. ಪ್ರಕೃತಿಯಲ್ಲಿ ಎಲ್ಲೆಡೆಯಲ್ಲೂ ಯಜ್ಞ ಭಾವವೇ ಕಾಣುತ್ತಿದೆ. ಉದಾಹರಣೆಗೆ, ಸೂರ್ಯನು ಪ್ರಕಾಶ ಕೊಡೋದು, ಚಂದ್ರನು ಶೀತ ಕಿರಣಗಳನ್ನು ಕೊಡೋದು, ಸಮುದ್ರದ ಏರಿಳಿತ, ಭೂಮಿಯ ಸಹಿಷ್ಣುತೆ, ಇವುಗಳೆಲ್ಲ ಯಜ್ಞ ಭಾವದಿಂದ ನಡೀತಾ ಇವೆ. ಪ್ರಕೃತಿಯು ಎಲ್ಲರ ಸೇವೆಗಾಗಿಯೇ ಕಾರ್ಯವೆಸಗುತ್ತಿದ್ದಾಳೆ. ಭೂಮಿಯ ಮೇಲೆ ಜೀವ ಕಾಣಿಸಿಕೊಳ್ಳುವ ಮೊದಲೇ ಪಂಚಭೂತಗಳು ಅಂದರೆ ಮೂಲ ಶಕ್ತಿಗಳು ಪವಿತ್ರವಾದ ಅರ್ಪಣ ಭಾವದಿಂದ ತಮ್ಮ ನಿರಂತರ ಚಟುವಟಿಕೆಗಳನ್ನು ಆರಂಭಿಸಿದ್ದವು. ಜೀವ ಬೆಳೆದು ವೃದ್ಧಿಯಾದಾಗ ಆಗಲೂ ಸಹ ಎಲ್ಲ ಹಂತಗಳಲ್ಲೂ ಅದು
ಇದೇ ಯಜ್ಞ ಭಾವವನ್ನ ಉಳಿಸಿಕೊಂಡಿತ್ತು. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ. ಪ್ರಜಾಪತಿ ಅಂದರೆ ಪ್ರಜೆಗಳನ್ನು ಸೃಷ್ಟಿಸುವ ಬ್ರಹ್ಮನು. ಪುರ ಅಂದರೆ ಕಲ್ಪದ ಆದಿಯಲ್ಲಿ. ಸಹ ಯಜ್ಞಾ ಯಜ್ಞದ ಸಹಿತ, ಪ್ರಜಾ ಪ್ರಜೆಗಳನ್ನು, ಸೃಷ್ಟ್ವಾ ಸೃಷ್ಟಿಸಿ, ಉವಾಚ ಅಂದರೆ ಹೇಳಿದನು. ಪ್ರಜಾಪತಿಯು ಕಲ್ಪದ ಆದಿಯಲ್ಲಿ ಯಜ್ಞದ ಸಹಿತ ಪ್ರಜೆಗಳನ್ನು ಸೃಷ್ಟಿಸಿ ಹೇಳಿದನು. ಅನೇನ ಪ್ರಸವಿಷ್ಯಧ್ವಂ ಏಷವೋ ಸ್ವಿಷ್ಟ ಕಾಮಧುಕ್. ಅನೇನ ಅಂದರೆ ಇದರಿಂದ, ಅಂದರೆ ಈ ಯಜ್ಞದ ಮೂಲಕ, ಪ್ರಸವಿಷ್ಯಧ್ವಂ ಹೆಚ್ಚು ಹೆಚ್ಚು ಸಮೃದ್ಧರಾಗಿರಿ. ಏಷಃ ಅಂದರೆ ಇದು, ಈ ಯಜ್ಞ, ವಹ ನಿಮ್ಮ, ಇಷ್ಟ ಕಾಮಧುಕ್ ಇಷ್ಟ ಅಂದರೆ ಅಪೇಕ್ಷಿತವಾದ ಎಲ್ಲ ವಸ್ತುಗಳು, ಕಾಮಧುಕ್ ಅಂದರೆ ಪ್ರದಾಯಕವು, ಅಸ್ತು ಆಗಲಿ. ವಿಶ್ವದ ಸೃಷ್ಟಿಕರ್ತನಾದ ಆ ಪ್ರಜಾಪತಿ ಮೊದಲು ವಿಶ್ವವನ್ನು ಹೊರಹೊಮ್ಮಿಸಿ ಅನಂತರ ಅದನ್ನು ಸುಸ್ಥಿತಿಯಲ್ಲಿರುವಂತೆ ನಿರ್ವಹಿಸುವುದಕ್ಕಾಗಿ ಈ ಯಜ್ಞವನ್ನು ಹೊರಹೊಮ್ಮಿಸಿದ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ. ತನ್ನೊಳಗಿಂದ ಈ ವಿಶ್ವವನ್ನು ಯಜ್ಞದೊಂದಿಗೆ ಹೊರಹೊಮ್ಮಿಸಿದ ಮೇಲೆ ಬಹು ಹಿಂದೆಯೇ ಪ್ರಜಾಪತಿ ಹೇಳಿದ. ಏನ್ ಹೇಳ್ದ? ಓ ಯಜ್ಞವೇ, ನೀನು ಈ ಎಲ್ಲ ಸಮಸ್ತ ಜೀವಿಗಳಿಗೆ ಮಹಾ ಅನುಗ್ರಹವಾಗಿರು. ನಿನ್ನಿಂದಾಗಿಯೇ ಅವುಗಳು ತಮ್ಮಿಂದಾದಷ್ಟು ಉತ್ತಮವಾಗಿ ಬಾಳಲು ಸಮರ್ಥವಾಗಲಿ ಅಂತ. ಸೇವಾ ಮನೋಭಾವ ಮತ್ತು ಸೇವೆಗೆ ತಕ್ಕ ಶಕ್ತಿಯ ಸಮೇತ ಸೃಷ್ಟಿಕರ್ತನು ಪ್ರಪಂಚವನ್ನ ಸೃಷ್ಟಿಸಿದನು. ಅನೇನ ಪ್ರಸವಿಷ್ಯಧ್ವಂ, ಈ ಯಜ್ಞದ ಸಹಾಯದಿಂದ ನೀವೆಲ್ಲ ಪುರೋಭಿವೃದ್ಧಿ ಹೊಂದಿರಿ. ಏಷವೋ ಸ್ತ್ವಿಷ್ಟ ಕಾಮಧುಕ್, ನಿಮಗೆಲ್ಲ ಇದು ಸರ್ವಾಭೀಷ್ಟಗಳನ್ನೂ ಕೊಡುವ ಕಾಮಧೇನುವಾಗಿರಲಿ. ವಸಿಷ್ಠ ಋಷಿಗಳಿಗೆ ಸೇರಿದ್ದು ಅಂತ ಹೇಳಲಾದ ಕಾಮಧೇನು ಎನ್ನುವ ಪುರಾಣ ಪ್ರಸಿದ್ಧ ಹಸುವು ಎಲ್ಲ ಬಯಕೆಗಳನ್ನೂ ಈಡೇರಿಸುತ್ತಿತ್ತು ಅಂತ ಹೇಳಲಾಗಿದೆ. ಅಂದರೆ ತ್ಯಾಗ ಮನೋಭಾವದ ಶಿಸ್ತಿನಿಂದ ಕರ್ಮ ಮಾಡುವುದನ್ನು ಯಾರು ಅರಿತಿರುವರೋ ಮತ್ತು ಯಾರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಆಸಕ್ತರಾಗಿರುವರೋ ಅಂತಹವರಿಗೆ ಏನನ್ನೂ ಸಾಧಿಸುವುದು ಅಸಾಧ್ಯವಲ್ಲ ಅಂತ. ಯಜ್ಞ ಅಂದರೆ ಸಮಷ್ಟಿಯ ಜೀವನಕ್ಕೆ ವ್ಯಷ್ಟಿ ಮಾಡುವ ಕ್ರಿಯೆಗಳು. ನಮ್ಮ ಸಮಾಜ ನಿಂತಿರೋದೇ ಈ ಆಧಾರದ ಮೇಲೆ. ಒಂದು ಸಂಸಾರ ನಿಂತಿರೋದು, ಊರು ಇರೋದು, ದೇಶ ಇರೋದು ಈ ಆಧಾರದ ಮೇಲೇನೆ. ಉದಾಹರಣೆಗೆ, ಮನೆಯ ಯಜಮಾನ ಸಂಸಾರ ನಿರ್ವಹಣೆಗೆ ಕಷ್ಟಪಡಬೇಕು. ಅದನ್ನು ಚೆನ್ನಾಗಿ ಇಟ್ಟಿರೋದಕ್ಕೆ ಮನೆಯಲ್ಲಿ ಇರುವ ಪ್ರತಿಯೊಬ್ಬರಿಗೂ ಏನೇನು ಬೇಕೋ ಅದನ್ನು ಒದಗಿಸುವುದಕ್ಕೆ ದುಡಿಬೇಕು. ಅದರಂತೆಯೇ ಊರು ಮತ್ತು ದೇಶ ಸಮಷ್ಟಿಗೆ ನಾವು ಕೊಟ್ಟರೆ ನಮಗೆ ಅದು ಬರುವುದು, ಅದನ್ನು ಬಲ ಮಾಡಿದರೆ ನಮಗೆ ಬಲ ಬರುತ್ತೆ. ಯಜ್ಞ ಅಂದರೆ ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡೋದು. ಬಹುಪಾಲು ಮಾನವರಿಗೆ ಕೊಡುವುದಕ್ಕಿಂತ ತೆಗೆದುಕೊಳ್ಳುವುದರಲ್ಲಿಯೇ ಆಸೆ. ಅದಕ್ಕೆ ವ್ಯಥೆಯನ್ನು ಅನುಭವಿಸಬೇಕಾಗತ್ತೆ. ಒಂದು ಸಣ್ಣ ಕಥೆ. ಒಬ್ಬ ಶ್ರೀಮಂತನ ಅವಸಾನ ಕಾಲ ಪ್ರಾಪ್ತವಾಗುತ್ತೆ. ಅವನು ತನ್ನ ಮಕ್ಕಳಿಗೆಲ್ಲ ಹೇಳಿದಂತೆ, ನಾನು ಬದುಕು ಉಳಿಯುವಂತೆ ಇಲ್ಲ, ನೀವು ಕಾಗದ ಪೆನ್ನು ತೆಗೆದುಕೊಂಡು ಬನ್ನಿ, ಯಾರ್ಯಾರು ನನಗೆ ಎಷ್ಟೆಷ್ಟು ಕೊಡಬೇಕಾಗಿದೆ ಅನ್ನೋದನ್ನು ಹೇಳ್ತೇನೆ, ಅದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಮಕ್ಕಳಿಗೆಲ್ಲ ಕಿವಿ ಚೂರ್ಕಾಯ್ತಂತೆ. ಹತ್ರ ಬಂದು ಕುಳಿತುಕೊಂಡು ಯಾರು ಯಾರಿಂದ ಎಷ್ಟೆಷ್ಟು ಸಾವಿರ ರೂಪಾಯಿಗಳು ಬರಬೇಕಾಗಿದೆ ಅನ್ನೋದನ್ನು ಬಹಳ ಉತ್ಸಾಹದಿಂದ ಬರೀತಾರೆ. ಅನಂತರ ವರ್ತಕ ಹೇಳಿದಂತೆ, ಈಗ ನಾನು ಯಾರ್ಯಾರಿಗೆ ಎಷ್ಟು ಕೊಡಬೇಕಾಗಿದೆ ಅನ್ನೋದನ್ನು ಹೇಳ್ತೇನೆ, ಅದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳ್ತಾನಂತೆ.
ಈ ಮಾತನ್ನು ಕೇಳಿದ ತಕ್ಷಣ ಮಕ್ಕಳೇನು ಹೇಳ್ತಾರೆ ಅಂದರೆ, ಅಪ್ಪನಿಗೆ ಈಗ ಬುದ್ಧಿ ಸ್ಥಿಮಿತವಿಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಈಗ ಕೊಡಬೇಕಾದ ಪ್ರಸಂಗ ಬಂತು. ಮಾಡುವುದನ್ನು ಮಾಡದೆ ನಮಗೆ ಬರಬೇಕಾಗಿರೋದು ಹೇಗೆ ಬರುತ್ತೆ? ಸೃಷ್ಟಿ ನಿಂತಿರುವುದೇ ಕೊಟ್ಟು ತೆಗೆದುಕೊಳ್ಳುವ ಆಧಾರದ ಮೇಲೆ. ಯಾವಾಗ ಇಲ್ಲಿ ಅನಾಯಕವಾಗುವುದೋ ಆಗ ಸಮಾಜದಲ್ಲಿ ಬಿಗಿ ತಪ್ಪತ್ತೆ. ಪ್ರಕೃತಿಯಲ್ಲಿ ಈ ನಿಯಮ ಜಾರಿಯಲ್ಲಿರೋದನ್ನು ನೋಡ್ತೇವೆ. ಸಮುದ್ರ ಹಗಲು ರಾತ್ರಿ ತನಗೆ ಬೀಳುವ ನದಿಗಳಿಂದ ನೀರನ್ನು ತೆಗೆದುಕೊಂಡು ಮಳೆಯಂತೆ ಹಿಂತಿರುಗಿ ಕಳಿಸುತ್ತಿರುವುದು. ತನಗೆ ಎಷ್ಟು ಬರುವುದೋ ಅಷ್ಟನ್ನೂ ಹಿಂತಿರುಗಿ ಕಳಿಸುತ್ತೆ. ಜಾಸ್ತಿಯನ್ನು ಕಳಿಸೋದಿಲ್ಲ, ಕಡಿಮೆಯನ್ನು ಕಳಿಸೋದಿಲ್ಲ. ಸಮುದ್ರ ಉಕ್ಕಿ ಹರಿಯೋದೋ ಇಲ್ಲ ಬತ್ತಿ ಹೋಗೋದನ್ನು ಕಂಡಿಲ್ಲ. ದಿನ ಬೆಳಗಾದರೆ ನೀರು ಒಂದೇ ಸಮನಾಗಿರುತ್ತೆ. ಬೇಕಾದಷ್ಟು ಪ್ರವಾಹ ಬರ್ಬೋದು, ಮಳೆಯೇ ಬರದೆ ಹಲವು ನದಿಗಳು ಬತ್ತಿ ಹೋಗಬಹುದು. ಆದರೆ ಸಮುದ್ರದಲ್ಲಿ ಯಾವ ಬದಲಾವಣೆಯನ್ನು ನೋಡೋದಿಲ್ಲ. ಹಾಗೆಯೇ ನಮ್ಮ ದೇಹದಲ್ಲಿರುವ ಹೃದಯದಲ್ಲಿಯೇ ಆ ನಿಯಮ ಜಾರಿಯಲ್ಲಿರೋದನ್ನು ನೋಡ್ತೇವೆ. ದೇಹದ ಹಲವು ಭಾಗಗಳಿಂದ ರಕ್ತ ಹೃದಯಕ್ಕೆ ಬರುತ್ತೆ. ಆ ಹೃದಯವಾದರೂ ಪುನಃ ಆ ರಕ್ತ ಬೇರೆ ಬೇರೆ ಕಡೆ ಸಂಚರಿಸುವಂತೆ ಒತ್ತಿ ಕಳುಹಿಸುತ್ತೆ. ಈ ಯಜ್ಞ ನಿಮ್ಮ ಇಷ್ಟವನ್ನ ಪೂರೈಸುವ ಕಾಮಧೇನುವಾಗಲಿ ಅಂತಾನೆ ಶ್ರೀಕೃಷ್ಣ. ನಮಗೆ ಏನು ಬೇಕೋ ಅದನ್ನು ಕೊಡುವುದು ಈ ಯಜ್ಞ. ನಾವು ಮಾಡಬೇಕಾಗಿರುವುದನ್ನು ಮಾಡಿದರೆ ಜೀವನದಲ್ಲಿ ನಮಗೆ ಬರಬೇಕಾಗಿರೋದು ಬಂದೇ ಬರುತ್ತೆ. ಇದು ವಿಧಿ ನಿಯಮ. ಆಕರ್ಷಣ, ಬೆಳಕು, ಶಾಖ ಮುಂತಾದವುಗಳ ನಿಯಮ ಹೇಗೋ ಹಾಗೆಯೇ ಈ ನಿಯಮ. ಶ್ರೀಕೃಷ್ಣ ಬಯಕೆಯನ್ನ ಇಟ್ಟುಕೊಳ್ಳಬೇಡಿ ಅಂತ ಹೇಳೋದಿಲ್ಲ. ಯಜ್ಞ ರೀತಿ ಆ ಬಯಕೆಯನ್ನ ಈಡೇರಿಸಿಕೊಳ್ಳಿ ಅಂತ ಹೇಳ್ತಾನೆ. ಸ್ವಾಮಿ ವಿವೇಕಾನಂದರು ವೇದಾಂತ ಮತ್ತು ಭಾರತದ ಜೀವನದೊಂದಿಗೆ ಅದರ ಅನ್ವಯ ಅನ್ನುವ ಉಪನ್ಯಾಸದಲ್ಲಿ ಹೀಗೆ ಹೇಳಿದ್ದಾರೆ. ಅಜ್ಞಾನವೇ ನಮ್ಮ ಎಲ್ಲ ದುಃಖಗಳಿಗೂ ಕಾರಣ ಅಂತ ನಮ್ಮ ಉಪನಿಷತ್ತುಗಳು ಹೇಳುತ್ತವೆ. ಜೀವನದ ಸಾಮಾಜಿಕ ಆಧ್ಯಾತ್ಮಿಕ ಎರಡೂ ಅವಸ್ಥೆಗಳಿಗೂ ಅನ್ವಯಿಸಿದರೂ ಅದು ಪೂರ್ಣವಾಗಿ ನಿಜ. ನಾವು ಒಬ್ಬರನ್ನೊಬ್ಬರು ದ್ವೇಷಿಸುವುದಕ್ಕೆ ಕಾರಣ ಅಜ್ಞಾನ. ನಾವು ಒಬ್ಬರ ಪರಿಚಯ ಒಬ್ಬರಿಗೆ ಇಲ್ಲದಂತಿರುವುದು, ಒಬ್ಬರನ್ನೊಬ್ಬರು ಪ್ರೀತಿಸದೇ ಇರುವುದು ಅಜ್ಞಾನದ ಕಾರಣದಿಂದಲೇ ಅಂತ ಹೇಳ್ತಾರೆ. ಆಧುನಿಕ ಜೀವವಿಜ್ಞಾನ ಹೀಗೆ ಹೇಳುತ್ತೆ, ಎಲ್ಲ ಜೀವ ಪ್ರಭೇದಗಳ ನಡುವೆ ಒಂದು ಅಂತರ ಸಂಬಂಧದ ಜಾಲವೇ ಇದೆ ಅಂತ. ಉದಾಹರಣೆಗಳನ್ನು ಹೀಗೆ ಹೇಳಿದ್ದಾರೆ. ದೂರದಿಂದ ಹಾರಿ ಬಂದ ಒಂದು ಹಕ್ಕಿ, ನೀವು ಅದನ್ನು ಹಿಡಿದು ಅದರ ಕಾಲನ್ನು ಪರೀಕ್ಷಿಸುತ್ತೀರಿ. ಅಲ್ಲಿದೆ ಸ್ವಲ್ಪ ಮಣ್ಣು, ಅದರಲ್ಲಿವೆ ಕೆಲವು ಬೀಜಗಳು. ಹಕ್ಕಿ ಭೂಮಿಯ ಮೇಲೆ ಕುಳಿತಾಗ ಆ ಮಣ್ಣು ಆ ಬೀಜಗಳೊಂದಿಗೆ ಅಲ್ಲಿ ಸೇರಿ ಆ ಗಿಡ ಮೊಳೆತು ಮರವಾಗಿದೆ. ಇದೆಲ್ಲ ಆ ಹಕ್ಕಿಗೆ ತಿಳಿಯದು. ಈ ಬೀಜ ಪ್ರಸಾರಕ್ಕೂ ಪ್ರಕೃತಿಯ ಈ ಅಂತರ ಸಂಬಂಧಿತ ಜೀವಜಾಲಕ್ಕೂ ಅಗತ್ಯವಾದ ಪ್ರಕೃತಿಯ ಒಂದು ಉಪಕರಣ ಆ ಹಕ್ಕಿ. ಇದರಂತೆಯೇ ಎರೆಹುಳುವಿನ ಉದಾಹರಣೆಯನ್ನು ಕೊಡ್ತಾರೆ. ನೀವು ಒಂದು ಜೀವ ಪ್ರಭೇದವನ್ನು ನಾಶ ಮಾಡಿದಿರಿ, ಆ ಮೂಲಕ ಇಡೀ ವ್ಯವಸಾಯವನ್ನೇ ನಾಶ ಮಾಡಿದಂತೆ. ಅದು ಅತ್ಯಂತ ವಿನೀತ ಎರೆಹುಳು. ಅದು ಮಣ್ಣಿನ ಫಲವತ್ತತೆಗೆ, ಪೋಷಕಾಂಶಗಳಿಗೆ ಮಾಡುವ ಉಪಕಾರ ಮಹತ್ತರವಾದದ್ದು. ಆದರೆ ನಮಗೆ ಒಬ್ಬ ವಿಜ್ಞಾನಿ ಬಂದು ಹೇಳುವವರೆಗೂ ಆ ಎರೆಹುಳುವಿನ ಸೇವೆ ಗೊತ್ತೇ ಇರಲಿಲ್ಲ. ಎರೆಹುಳುಗಳು ಅಗಾಧವಾದ ಕೆಲಸ ಮಾಡ್ತಿವೆ. ನಮ್ಮ ದುರಾಸೆಯಿಂದ ನಾವು ಪ್ರಕೃತಿಯನ್ನ ಹಾಳುಗಡವಿ ಅನಂತರ ಪರಿತಪಿಸ್ತೇವೆ. ಅಜ್ಞಾನದಿಂದಾಗಿ ನಾವು ಪ್ರಪಂಚದಲ್ಲಿನ ಅದ್ಭುತವಾದ ಜೀವ ಪರಿಸ್ಥಿತಿ ಸಮತೋಲನವನ್ನು ನಾಶಪಡಿಸುತ್ತಿದ್ದೇವೆ. ಪರಿಸರ ಸಮತೋಲನ ನಿರ್ವಹಣೆಗೆ ನಾವು ಒಂದು ಭಾಗ. ಇದು ಎಲ್ಲರ ಜವಾಬ್ದಾರಿಯೂ ಸಹ. ಎಲ್ಲರೂ ನನ್ನ ಪಾರ್ಟ್ ಏನಿದೆ ಅಂತಂದರೆ, ಪ್ರಕೃತಿಯನ್ನು ಪ್ರೊಟೆಕ್ಟ್ ಮಾಡೋದರಲ್ಲಿ ನನ್ನದೇನಿದೆ ಪಾಲು ಅಂತ ಅಂದ್ಕೊಂಡ್ರೆ ಆ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡೋದು ನಾವೇ. ಪ್ರಕೃತಿಯಲ್ಲಿ ಎಲ್ಲವೂ ಹಾಳಾಗ್ತಾ ಇರೋದಕ್ಕೆ ಗಿಡ ಮರಗಳು ಪ್ರಾಣಿಗಳು ಕಾರಣ ಅಲ್ಲ, ಮನುಷ್ಯರೇ ಕಾರಣ. ಮೇಂಟೈನ್ ಮಾಡೋದಿಕ್ಕಾಗದೇ ಇದ್ದರೂ ಅಟ್ಲೀಸ್ಟ್
ಪೊಲ್ಯೂಟ್ ಮಾಡೋದನ್ನಾದರೂ ಅವಾಯ್ಡ್ ಮಾಡಬೇಕು. ಒಂದು ಕತೆ. ರಾಜ ಮಂತ್ರಿಗೆ ತನ್ನ ಜನರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಕೊಡ್ತಾ ಇರ್ತಾನೆ. ಆದರೆ ಮಂತ್ರಿ ಇದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಮಂತ್ರಿ ಊರಲ್ಲೆಲ್ಲ ಒಂದು ಅನೌನ್ಸ್ ಮಾಡಿಸ್ತಾನೆ. ಎಲ್ಲರೂ ನಾಳೆ ಬೆಳಿಗ್ಗೆ ಅವರವರ ಮನೆಯಿಂದ 1 ಲೋಟ ಹಾಲನ್ನು ಟ್ಯಾಂಕ್ನಲ್ಲಿ ತುಂಬಿಸಬೇಕು ಅಂತ. ಒಂದು ದೊಡ್ಡ ಟ್ಯಾಂಕ್ನ ಎತ್ತರದಲ್ಲಿ ನಿಲ್ಲಿಸಿ ಅದಕ್ಕೆ ಒಂದು ಏಣಿ ಇಟ್ಟಿರ್ತಾರೆ. ಪ್ರಜೆಗಳೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಟ್ಯಾಂಕ್ಗೆ ಹಾಲು ಹಾಕ್ತಾರೆ. ಬೆಳಿಗ್ಗೆ ರಾಜನೂ ಬಂದು ಹಾಲು ತಂದು ಹಾಕ್ತಾನೆ, ಮಂತ್ರಿನೂ ತಂದು ಹಾಕ್ತಾನೆ. ಆ ನಂತರ ಮರುದಿನ ರಾಜನು ಮಂತ್ರಿನೂ ಟ್ಯಾಂಕ್ನಲ್ಲಿ ನೋಡ್ತಾರೆ. ಅದರೊಳಗೆ ಬರೀ ಟ್ಯಾಂಕ್ ಫುಲ್ಲು ನೀರೇ ಇರುತ್ತೆ. ಎಲ್ಲರೂ ಏನಂದ್ಕೋತಾರೆ ಅಂದರೆ, ನಾನೊಬ್ಬ ಹಾಲು ಹಾಕದೆ ಇದ್ರೇನು ನೀರು ಹಾಕಿದ್ರೆ ಯಾರಿಗೆ ಗೊತ್ತಾಗತ್ತೆ ಅಂತ. ಪ್ರತಿಯೊಬ್ಬರೂ ಹಾಗೇ ಅಂದ್ಕೊಂಡು ನೀರನ್ನ ತಂದು ಹಾಕಿರ್ತಾರೆ.